ನಮಸ್ಕಾರ. 15ರಿಂದ 11ನೇ ತಾರೀಕುವರೆಗಿನ ರಾಶಿ ಭವಿಷ್ಯವನ್ನು ನೋಡೋಕ್ಕಿಂತ ಮುಂಚೆ ನಾವು ಕೆಲವು ವಿಚಾರಗಳನ್ನು ಮಾತಾಡಬೇಕಾಗುತ್ತೆ. ಇಲ್ಲಿ ಜ್ಯೋತಿಷ್ಯಗಳಲ್ಲಿ ಬಹಳ ಮೋಸ ನಡೀತಾ ಇದೆ. ಇದರಲ್ಲಿ ಎಲ್ಲರೂ ನಾವು ಜ್ಯೋತಿಷ್ಯ ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ಜ್ಯೋತಿಷ್ಯ ಅದು ಹೇಗೆ ಅಂತಂದರೆ, ನೀವೊಂದು ಬರ್ತ್ ಟೈಮ್ನ ಯಾರಿಗಾರು ಕೊಟ್ಟಾಗ ನಿಮ್ಮ ಜನ್ಮ ಸಮಯ ಕರೆಕ್ಟಾಗಿ ಅದು ನೋಟೆಡ್ ಆಗಿರಲ್ಲ. ಅವ್ರು ಏನು ಮಾಡಬೇಕು ಅಂತಂದರೆ, ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನ ಯಾವುದು ಅಂತ ಡಿಗ್ರಿ ವೈಸ್ ಕಂಡುಹಿಡಿಬೇಕು. ಇದಕ್ಕೆ BTR ಅಂತಾರೆ, ಬರ್ತ್ ರೆಕ್ಟಿಫಿಕೇಷನ್ ಅಂತ ಹೇಳ್ತಾರೆ. ಇದನ್ನು ಮಾಡೇ ಆದಮೇಲೆ ನಂತರದಲ್ಲಿ ನಿಮ್ಮ ಭವಿಷ್ಯ ನಿರೂಪಣೆ ಮಾಡಬೇಕಾದ್ರೆ ನಿಮಗೆ ಅನ್ವಯವಾಗಿರೋ ದಶೆಯನ್ನು ಅಪ್ಲೈ ಮಾಡಬೇಕು. ಎಲ್ಲರಿಗೂ ವಿಂಶೋತ್ತರ ದಶೆ ಅಪ್ಲಿಕೇಬಲ್ ಆಗಲ್ಲ. ಕಂಡೀಷನಲ್ ದಶೆಗಳಿದೆ. ಅದರಲ್ಲಿ ಮಾಂಡುಕ ದಶೆ ಇದೆ, ಚರ ದಶೆ ಇದೆ, ದ್ವಿಸಪ್ತಿ ಸಮದಶೆ ಅಂತ ಹೇಳ್ತಾರೆ, ಮಲ್ಟಿಪಲ್ ದಶೆಗಳಿದ್ದಾವೆ. ಅದಾದಮೇಲೆ ಪರಿಹಾರ ಹೇಳುವಾಗ ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ವಾಸ್ತು ಪರಿಹಾರಗಳನ್ನ ಆ ಥರ ಹೇಳೋದಲ್ಲ. ಅದ್ಯಾವುದು ಕೂಡ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಏನೋ ಮ್ಯಾಗ್ನಮ್ ಓಪಸ್ ಅಂತ ಏನು ಕರಿತೀವಿ ಪುಸ್ತಕವನ್ನು, ಬೃಹತ್ ಪರಾಶರ ಹೋರಾಶಾಸ್ತ್ರವನ್ನು, ಅದರ ಪ್ರಕಾರವಾಗಿರುವಂಥ ಪರಿಹಾರಗಳೇನು, ಮಂತ್ರ ಜಪಗಳು, ದಾನಗಳು, ಗಿಡಗಳನ್ನು ನೆಡ್ಬೋದು. ಇದನ್ನೇ ಹೇಳಬೇಕಾಗತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಇದನ್ನು ಬಿಟ್ಟು ನಾವು ಹೊರಗಡೆ ಏನೋ ಹೇಳ್ತಿದ್ದಾರೆ ಅಂತಂದರೆ, ನಿಮಗೆ ಕಾಳಸರ್ಪ ದೋಷ ಇದೆ ಅಂತ ಹೇಳ್ತಾರೆ. ಕಾಳಸರ್ಪ ದೋಷ ಯಾವ ಒಂದು ಜ್ಯೋತಿಷ ಗ್ರಂಥದಲ್ಲೂ ಇಲ್ಲ. ಈ ಥರ ಹಲವಾರು ದೋಷಗಳು ಇಲ್ಲ. ಅದಕ್ಕೆಲ್ಲ ಪೂಜೆ ಮಾಡಿಸೋ ಅಗತ್ಯ ಇರಲ್ಲ. ಇನ್ನೊಂದು ಮುಖ್ಯವಾಗಿರೋ ಪರಿಹಾರ ಅಂತಂದರೆ, ನಿಮ್ಮ ಕರ್ಮವನ್ನು ಒಪ್ಕೊಳ್ಳುವಂಥದ್ದು. ಯಾವುದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ವೋ ಅದನ್ನು ಒಪ್ಕೊಳ್ಳುವಂಥದ್ದು. ಇದನ್ನು ಫಸ್ಟ್ ನೀವು ಗಮನಿಸಬೇಕು. ಕ್ರಿಯಾಮಾನ, ಪ್ರಾರಬ್ಧ, ಸಂಚಿತ ಕರ್ಮಗಳಲ್ಲಿ ಎಲ್ಲದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಕ್ರಿಯಾಮಾನ ಕರ್ಮದಲ್ಲಿ ಇರುವಂಥದ್ದನ್ನು ಮಾತ್ರ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು. ಅದು ಕೂಡ ಒಳ್ಳೆಯ ನಡತೆಯಿಂದ, ವ್ಯಕ್ತಿತ್ವದಲ್ಲಿ ಬದಲಾವಣೆಯಿಂದ. ನೀವು ಸಾತ್ವಿಕ ದಾರಿಯಲ್ಲಿ, ನ್ಯಾಯವಾಗಿರೋ ದಾರಿಯಲ್ಲಿ ಇದ್ದಾಗ ಮಾತ್ರ ನಿಮಗೆ ಪೂಜೆಗಳು ಪರಿಹಾರವನ್ನು ಸಿಗತ್ತೆ ಹೊರತು ಅನ್ಯಾಯ ದಾರಿಯಲ್ಲಿ ಇದ್ಕೊಂಡು ಯಾವುದೋ ಪೂಜೆ ಮಾಡಿದ್ರೆ ಖಂಡಿತ ಅನುಕೂಲ ಆಗಲ್ಲ. ಜ್ಯೋತಿಷದಲ್ಲಿ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇಲ್ಲಿ ರಾಶಿಯಿಂದ ಇಡೀ ಜೀವನವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ಜಾತಕದಲ್ಲಿ ಡೈವರ್ಸ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ. ನಿಂಗೆ ಡೈವರ್ಸ್ ಆಗುತ್ತೆ ಅಂತಾರೆ. ಯಾವಾಗ ಆಗುತ್ತೆ? ಮನೆ ಕಟ್ತೀರಾ ಅಂತ ಇರುತ್ತೆ. ನೀವು ಮನೆ ಕಟ್ಟ ಯೋಗ ಇದೆಯಪ್ಪ ಅಂದರೆ ಯಾವಾಗ ಆಗುತ್ತೆ? ಇದು ನಾವು ಟೈಮ್ ಸಮೇತವಾಗಿ ಈ ಟೈಮ್ ಪೀರಿಯಡಲ್ಲಿ ಆಗುತ್ತೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕು. ಇದಕ್ಕೆ ನಾವು ಅಷ್ಟಕ ವರ್ಗವನ್ನು ಎಲ್ಲದನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರ ಬರ್ತ್ ಟೈಮ್ ಸರಿ ಇರಬೇಕು. ಇವೆಲ್ಲ ಮಾಡೋದಕ್ಕೆ ಒಬ್ಬ ಜ್ಯೋತಿಷಿಗೆ ನೀವು ಅದರಾಗಿರೋ ಚಾರ್ಜಸ್ ಕೊಡಬೇಕು, ಅದರಾಗಿರೋ ಟೈಮ್ ಕೊಡಬೇಕು. ನಾನು ಜ್ಯೋತಿಷಿ ಅಂತೇಳಿ ಎಲ್ಲರೂ ಹೇಳಿದಾಗ ಇವೆಲ್ಲ ಅವ್ರು ಮಾಡ್ತಾ ಇದ್ದಾರಾ? ನಿಮ್ಮ ಬರ್ತ್ ಟೈಮ್ ಸರಿಯಾಗಿ ಇದೆಯಲ್ಲ ಅಂತ ನೋಡ್ತಿದ್ದಾರಾ? ಲಗ್ನ ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡಿದ್ದಾರಾ? ಅದಾದಮೇಲೆ ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳಿಗೆ ಅದನ್ನು ಮ್ಯಾಚ್ ಮಾಡಿ ನೋಡಿದ್ದಾರಾ? ಅದಾದಮೇಲೆ ಯಾವ ಥರ ದಶೆಯನ್ನು ಅಪ್ಲೈ ಮಾಡಿದ್ದಾರೆ? ಇದನ್ನೆಲ್ಲ ನೋಡಿಕೊಂಡು ಜ್ಯೋತಿಷ ಕ್ವಾಲಿಫಿಕೇಷನ್ ನೀವು ಕಂಡುಹಿಡಬೇಕಾಗುತ್ತೆ. ಸುಮ್ಮನೆ ಎಲ್ಲರನ್ನ ಜ್ಯೋತಿಷ ಅಂತ ಯಾವ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡಿ. ಈಗ ಕೆಲವರು ಪೂಜೆಗಳೆಲ್ಲ ಮಾಡಿಸೋದಕ್ಕೆ ಹೋಗಿ ತುಂಬ ಮೋಸ ಹೋಗ್ತಿದ್ದಾರೆ. ಏನೇನೋ ಪೂಜೆಗಳಿಗೆ ದುಡ್ಡು ಕೊಟ್ಟು ಹಣ ಕಳ್ಕೊತಿದ್ದಾರೆ. ಆ ಕಾರಣಕ್ಕಾಗಿ ನಾನು ಇಂಟ್ರಡಕ್ಷನಲ್ಲಿ ಇದನ್ನೆಲ್ಲ ಹೇಳ್ತೀನಿ. ತುಂಬ ಜನ ಯಾಕೆ ಸರ್ ನೀವು ಇಷ್ಟೊಂದು ಲೆಂತಿಯಾಗಿ ಹೇಳ್ತೀರಾ ಇದ್ರ ಬಗ್ಗೆ ಅಂತಾರೆ. ಯಾಕೆ ಅಂತಂದರೆ, ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಅನವಶ್ಯಕವಾಗಿ ಯಾವುದಕ್ಕೂ ಹಾಳು ಮಾಡ್ಕೊತಿರ್ತಾರೆ. ಹಾಗಾಗಿ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಡ್ಲೇಬೇಕು. ಜ್ಯೋತಿಷ್ಯದ ಮೇಲೆ ಒಂದು ಕಪ್ಪು ಚುಕ್ಕೆ ಬರುತ್ತೆ. ಜ್ಯೋತಿಷ್ಯ ಸತ್ಯವಾಗಿರುವಂಥದ್ದು, ಅದು ವಿಜ್ಞಾನ, ಅದು ಯಾವತ್ತೂ ತಪ್ಪಲ್ಲ. ಬಟ್ ಇಲ್ಲೇನಾಗ್ತಿದೆ, ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದ ನಾವು ಹೇಗೆ ರಕ್ಷಣೆ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಇಂಟ್ರೊಡಕ್ಷನ್ ನಾನು ಯೂಶ್ವಲಾಗಿ ಕೊಡ್ತೀನಿ. ಈ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಈ ವಾರದಲ್ಲಿ ನಡಿಬೇಕಾದಂಥ ಘಟನೆಗಳ ಬಗ್ಗೆ ನೋಡೋದಾದರೆ, ವಿವಾಹ, ಆರೋಗ್ಯ ಎರಡು ನೋಡೋಣ. ವಿವಾಹದಲ್ಲಿ ಖಂಡಿತವಾಗ್ಲೂ ಸಹ ಉತ್ತಮವಾಗಿಲ್ಲ. ಸಂಬಂಧಗಳು ಮಿಸ್ ಆಗ್ಬೋದು, ಬರ್ದಲೇ ಇರ್ಬೋದು. ಕೆಲವ್ರಿಗೆ ಏನಂದರೆ, ಎಂಗೇಜ್ಮೆಂಟ್ ತನಕ ಬಂದಿರುತ್ತೆ, ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ, ಅಲ್ಲೇನೋ ಕಿರಿಕಿರಿ ಬಂದು ದೂರ ಆಗ್ತಾರೆ. ಇನ್ನು ಕೆಲವು ಕಡೆ ರೀಸೆಂಟಾಗಿ ನಾನು ನೋಡಿದ್ದು, ಒಬ್ಬರು ಇಷ್ಟಪಟ್ಟು ಆಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿ ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ನನಗೆ ಯಾಕೋ ನಿಮ್ಮ ಮೇಲೆ ಫೀಲಿಂಗ್ಸ್ ಬರ್ತಿಲ್ಲ ಅಂತ ದೂರ ಅದೊಂದು ಉದಾಹರಣೆ ಒಂದಿದೆ. ಎಲ್ಲ ಕ್ವಾಲಿಟೀಸ್ನೂ ಇರುತ್ತೆ, ಏನೋ ಒಂದು ಸಮಸ್ಯೆ ಆಗುತ್ತೆ. ಇದಕ್ಕೆಲ್ಲ ಮೇಯ್ನ್ ಕಾರಣ ಬಂದು ಜಾತಕದ ಹೊಂದಾಣಿಕೆಯಲ್ಲಿ ಹುಡುಗನಿಗೆ ಏನೋ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆಯಾ, ವಿಚಿತ್ರವಾಗಿರೋ ಮನಸ್ಥಿತಿ ಇದೆಯಾ ಅಂತ ನೋಡ್ಕೋಬೇಕು. ಅಬ್ನಾರ್ಮಲ್ ಇದ್ದಾಗ ರಿಜೆಕ್ಟ್ ಮಾಡಬೇಕು. ಈ ರೀತಿ ಸಮಸ್ಯೆಗಳು ಬರ್ಬೋದು. ಎರಡನೇದು ಬಂದು ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಗೇನಾದರೂ ನಿಮ್ಮ ಪಾರ್ಟ್ನರ್ಶಿಪ್ ಮಾಡ್ತಿದ್ರೆ ಬಿಸ್ನೆಸ್ಸು, ಕೆಲವರು ಹಂಗೆ ಪಾರ್ಟ್ನರ್ಶಿಪ್ ಫ್ರೆಂಡ್ಶಿಪ್ಪಲ್ಲಿ ಮಾಡಿಬಿಡ್ತಾರೆ. ಅಲ್ಲಿ ಯಾವುದು ಕೂಡ ಅಗ್ರಿಮೆಂಟ್ಸ್ ಏನಿರಲ್ಲ, ಅಲ್ಲಿ ತುಂಬ ಡೇಂಜರಸ್ ಅದು. ಅಂಥ ಅಲ್ಲೂ ಕೂಡ ಕಿರಿಕಿರಿಗಳು ಬರೋ ಸಾಧ್ಯತೆ ಇದೆ. ಕೇರ್ಫುಲ್ಲಾಗಿರಿ. ಇನ್ನು ಸಾಡೆ ಸಾತಿ ಬಗ್ಗೆ ಹೇಳೋದಾದರೆ, ಸಾಡೆ ಸಾತಿ ಎಲ್ರಿಗೂ ತೊಂದರೆ ಕೊಡೋದಿಲ್ಲ. ಅಷ್ಟಕ ವರ್ಗ, ಭಿನ್ನಾಷ್ಟಕ ವರ್ಗ, ಆಮೇಲೆ ಎಲ್ಲ ಡಿಗ್ರಿ ವೈಸ್ ನೋಡ್ಕೊಂಡು ಹೋಗಬೇಕು. ಆಮೇಲೆ ಅಷ್ಟೇ, ಸಾಡೆ ಸಾತಲ್ಲೇ ತುಂಬ ಜನ ಸಕ್ಸಸ್ಫುಲ್ ಆಗಿದ್ದಾರೆ. ಹಂಗೆ ಎಲ್ಲದಕ್ಕೂ ಭಯ ಪಡೋದು ಬೇಡ. ಇನ್ನು ವಿವಾಹ ಆದಮೇಲೆ ವ್ಯವಹಾರ, ಹಣಕಾಸು, ಇದ್ರ ಬಗ್ಗೆ ನೋಡೋದಾದರೆ ಖಂಡಿತವಾಗಲೂ ಲಾಭವಿದೆ. ಬಟ್ ಹೊಸ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗುತ್ತೆ. ಇರೋದು ಆ್ಯಾವ್ರೇಜಾಗಿ ನಡ್ಕೊಂಡು ಹೋಗುತ್ತೆ. ದೊಡ್ಡ ಮಟ್ಟದ ಲಾಭ ಅನುಕೂಲ ಏನೂ ಇಲ್ಲ.
ಉದ್ಯೋಗದನ್ನ ಅರಸಿ ಹೊರಡ್ತಿರುವಂಥವ್ರಿಗೆ ಉದ್ಯೋಗದಲ್ಲಿ ಲಾಭ ಆಗುತ್ತೆ, ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಹೊಸ ಜಾಬಿಗೆ ಟ್ರೈ ಮಾಡ್ತಿರೋರಿಗೆ, ಹೊಸ ಪ್ಲೇಸ್ಗೆ ಹೋಗುವಂಥವ್ರಿಗೆ, ಇನ್ಕ್ರಿಮೆಂಟಿಗೆ ಟ್ರೈ ಮಾಡ್ತಿರೋರಿಗೆ ಅನುಕೂಲ ಆಗುತ್ತೆ. ಇನ್ನು ಪಂಚಮ ಭಾವವನ್ನು ನೋಡ್ತಾ ಇದ್ದರೆ 100% ಸಂತಾನದ ಪ್ರಾಪ್ತಿ ಆಗುತ್ತೆ. ಮಕ್ಕಳಿಂದ ಸಂತೋಷದ ಸಮಾಚಾರ, ಕೆಲವು ಮಕ್ಕಳಿಗೆ ಜಾಬ್ ಸಿಕ್ಕಿರಲ್ಲ, ಇದಿರಲ್ಲ, ಅಂಥ ಮಕ್ಕಳಿಂದ ಶುಭ ಸಮಾಚಾರವನ್ನು ನೀವು ಕೇಳ್ತೀರ. ಇನ್ನು ಗೃಹ ನಿರ್ಮಾಣ, ಆಸ್ತಿ ಪಾಸ್ತಿ ನೋಡಿದ್ರೆ ಗೃಹ ನಿರ್ಮಾಣದ ಯೋಗ, ಪ್ರಾಪರ್ಟಿ ಖರೀದಿ ಯೋಗ ಖಂಡಿತವಾಗ್ಲೂ ಇದೆ. ಬಟ್ ಎಸ್ಪೆಷಲಿ ವೆಹಿಕಲ್ಸ್ ಖರೀದಿ ಜಾಸ್ತಿ ಆಗುತ್ತೆ. ಇಮೂವಬಲ್ ಪ್ರಾಪರ್ಟೀಸ್ಗಿಂತ, ಸ್ಥಿರ ಆಸ್ತಿಗಿಂತ ಚರ ಆಸ್ತಿಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಹಣಕಾಸಿನ ಬೇರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿನೋ ಪಿತ್ರಾರ್ಜಿತ ಆಸ್ತಿ ಇಂಥದ್ದೆಲ್ಲ ಹಣಕಾಸಿನ ಬರೋ ಸಾಧ್ಯತೆ ಇದೆಯಾ ಅಂದರೆ ಖಂಡಿತವಾಗಲೂ ಇದೆ. ಕೆಲವರಿಗೆ ತುಂಬ ವರ್ಷಗಳಿಂದ ಕೋರ್ಟಲ್ಲಿ ನಡೀತಿರುತ್ತೆ, ಅದು ಸೆಟ್ಲ್ಮೆಂಟ್ ಆಗೋ ಸಾಧ್ಯತೆಗಳಿದೆ. ಕೆಲವರಿಗೆ ಎಲ್ಲಿಂದಲೂ ಹಣ ಬರಬೇಕಾಗಿರುತ್ತೆ, ಸಿಗಾಕೊಂಡಿರುತ್ತೆ, ಚೆಕ್ ಬೌನ್ಸ್ ಕೇಸ್ ಹಾಕಿರ್ತಾರೆ, ಅದು ಕೂಡ ಬರೋ ಸಾಧ್ಯತೆ ಹೆಚ್ಚಾಗಿ ಈ ಕುಂಭರಾಶಿಯವರಿಗೆ ಇದೆ. ಇನ್ನು ಸಣ್ಣದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಶುಭವಾಗಿರುವಂಥ ಸಮಾಚಾರ ಇದೆ. ಇದಾದಮೇಲೆ ಕೃಷಿಯಲ್ಲಿ ಕೂಡ ಲಾಭವಾಗುವಂಥ ಸಾಧ್ಯತೆ, ಸಣ್ಣ ಪ್ರಮಾಣದ ಉದ್ದಿಮೆಯಲ್ಲಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಲಾಭ ಖಂಡಿತವಾಗಲೂ ಬರುತ್ತೆ, ಖಂಡಿತವಾಗಲೂ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಇದಾದಮೇಲೆ ಭಾಳ ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಿದೆಯಾ ಅಂದರೆ ಆರೋಗ್ಯದಲ್ಲಿ ಅಂಥ ದೊಡ್ಡ ಪ್ರಮಾಣದ ಸಮಸ್ಯೆಗಳಿಲ್ಲ. ಕೆಲವರಿಗೆ ಮಾತ್ರ ತಲೆ ತಿರುಗಿ ಬರುವಂಥ ತಲೆನೋವು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು.